welcome back to my YouTube channel. ಸೊ ಇವತ್ತಿನ ವಿಡಿಯೋ ಬಂದು ತುಂಬ ದಿನದಿಂದ ಹ್ಯಾವ್ ಟು ಗೋ ವಿತ್ ಆನ್ ಹೇರ್ ಕಟ್ ಅಂತ, ಬಟ್ ನನಗೆ ಲಾಂಗ್ ಹೇರ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ನಾನು ಕೂದಲು ಕಟ್ ಮಾಡಿಸೋದನ್ನು ತುಂಬ ಯೋಚನೆ ಮಾಡ್ತಿದ್ದೆ. ಫ್ರಮ್ 6-7 ಮಂತ್ಸಿಂದ ಯೋಚನೆ ಮಾಡ್ತಿದ್ದೆ. ತುಂಬ ಉದ್ದ ಇದೆ ಕೂದಲು. ಸೊ ಕಟ್ ಮಾಡ್ಸೋಕ್ಕೆ ಸ್ವಲ್ಪ ಬೇಜಾರು ತುಂಬಾ ಬೇಜಾರು. ಸೊ ಐ ವಾಸ್ ಥಿಂಕಿಂಗ್ ಏನು ಮಾಡೋದು ಅಂತ. ಸೊ ಟುಡೇ ಐ ಡಿಸೈಡೆಡ್ ಟು ಗೋ ವಿತ್ ಆನ್ ಹೇರ್ ಕಟ್. ಸೊ ಯಾವ ಥರ ಹೇರ್ ಕಟ್ ಮಾಡಬೇಕು ಅನ್ನೋದನ್ನು ನಾನೇನು ಡಿಸೈಡ್ ಮಾಡಿಲ್ಲ. ನಮ್ಮಮ್ಮ ಹೇಳ್ತಿದ್ದಾರೆ ಇಷ್ಟೇ ಕಟ್ ಮಾಡಿಸ್ಬೇಕು ಅಂತ. ಸೊ ನೋಡೋಣ, ಬಿಕಾಸ್ ನನಗೆ ಇವಾಗ ಹತ್ತಿರದಲ್ಲೇ ಇನ್ನೊಂದು 2 ಮಂತ್ಸಲ್ಲಿ ಹ್ಯಾವ್ 2 ಪ್ರೋಗ್ರಾಮ್ಸ್. ಯಾವ ಥರ ಅಂತ ಕಟ್ ಮಾಡ್ಸೋಕ್ಕೆ ತುಂಬ ಬೇಜಾರು. ನೋಡೋಣ, ಅಲ್ಲಿ ಹೋಗಿ ವಾಟ್ ಇಫ್ ಐ ಚೇಂಜ್ ಮೈ ಮೈಂಡ್ ಗೊತ್ತಿಲ್ಲ, ನೋಡೋಣ. ಓಕೆ, ಸೊ ವಿ ಹ್ಯಾವ್ ಟು ಗೆಟ್ ರೆಡಿ. ಇವಾಗ ರೆಡಿ ಆಗೋಣ. ಆಮೇಲೆ ನಾನು ಮನೆ ಬಿಡೋಷ್ಟರಲ್ಲಿ ಸುಮಾರು 1 ಗಂಟೆ ಆಗಿತ್ತು. ಬ್ಯಾಂಕಲ್ಲಿ ಒಂಚೂರು ಕೆಲಸ ಇತ್ತು ಅಂತ ಬ್ಯಾಂಕಲ್ಲಿ ಕೆಲಸ ಮುಗಿಸ್ಕೊಂಡು ನಾನು ಹೊರಟೆ ಸಲೂನ್ ಕಡೆಗೆ. ನಾನು ಹೋಗಿದ್ದ ಸಲೂನ್ ನೇಮ್ ಬಂದು ಸ್ಯಾನ್ ಸಲೂನ್. ತುಂಬ ಕ್ಲೀನಾಗಿ ಸಲೂನ್ನ ಮೇಂಟೈನ್ ಮಾಡಿದರು. ಟು ಬಿ ಹಾನೆಸ್ಟ್, ಇದು ಯಾವುದೇ ಥರದ ಪ್ರಮೋಷನ್ ವಿಡಿಯೋ ಖಂಡಿತವಾಗ್ಲೂ ಅಲ್ಲ. ತುಂಬ ನೀಟಾಗಿ ಕ್ಲೀನಾಗಿ ಹೈಜೀನಿಕ್ಕಾಗಿ ಅವರು ಮೇಂಟೈನ್ ಮಾಡ್ತಿದ್ರು ಸಲೂನ್ನ. ಸ್ಟಾಫ್ಸ್ ವಿಚಾರಕ್ಕೆ ಬಂದರೆ ಸ್ಟಾಫ್ಸ್ ಕೂಡ ತುಂಬ ಫ್ರೆಂಡ್ಲಿ ಆಗಿದ್ದರು. ಯಾಕೆ ನಾನು ಈ ವಿಚಾರನ ಮೆನ್ಷನ್ ಮಾಡ್ತಿದ್ದೀನಿ ಅಂದರೆ, ನನ್ನ ಒಂದು ನೀಡ್ಸ್ ಆ್ಯಂಡ್ ವಾಂಟ್ಸ್ನ ಅವರು ಕೇಳಿಕೊಂಡು, ಇಲ್ಲ ಮ್ಯಾಮ್ ನೀವು ಯೋಚನೆ ಮಾಡಿ ಎಷ್ಟೊತ್ತು ಬೇಕಿದ್ರೂ ಟೈಮ್ ತೊಗೊಳ್ಳಿ ಅಂತ ಹೇಳಿದ್ರು. ಯಾಕಂದರೆ ನಾನು ತುಂಬ ಕನ್ಫ್ಯೂಸ್ಡ್ ಆಗಿದ್ದೆ ಯಾವ ಥರದ್ದು ಹೇರ್ ಕಟ್ ಮಾಡಿಸೋದು ಅಂತ. ಆಮೇಲೆ ಅವ್ರು ನನಗೆ ಸಜೆಸ್ಟ್ ಮಾಡಿದ್ದು ಯು ಕಟ್ ಮಾಡಿಸಿ, ಇಲ್ಲಾಂದರೆ ಸ್ಟ್ರೇಟ್ ಕಟ್ ಮಾಡಿಸಿ. ಯಾಕಂದರೆ ನೀವು ಹೇಳ್ತಿರೋ ನೀಡ್ಸು ವಾಂಟ್ಸ್ ಎಲ್ಲ ಬರೋದು ಅವೆರಡರಲ್ಲಿ ಮಾತ್ರ ಅಂತ. ಸೊ ನಾನು ಖಂಡಿತವಾಗ್ಲೂ ಅದೆರಡನ್ನ ತುಂಬ ಯೋಚನೆ ಮಾಡಿ ಆಮೇಲೆ ಐ ವಿಲ್ ಗೋ ವಿತ್ ಸ್ಟ್ರೇಟ್ ಕಟ್ ಅಂದ್ಬಿಟ್ಟು ನಾನು ಡಿಸೈಡ್ ಮಾಡಿದೆ. ಆಮೇಲೆ ಹೇರ್ ವಾಶ್ ಮುಗಿಸ್ಕೊಂಡು ಅವರು ಸ್ಟ್ರೇಟ್ನಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸ್ಟ್ರೇಟ್ನಿಂಗ್ ಅಂದರೆ ಇಟ್ಸ್ ಜಸ್ಟ್ ದ್ಯಾಟ್ ದೆ ಡ್ರೈಯಿಂಗ್ ಮೈ ಹೇರ್ ಅಷ್ಟೇ. ಡ್ರೈ ಮಾಡಿದಾದಮೇಲೆ ದೆ ಸ್ಟಾರ್ಟೆಡ್ ಕಟಿಂಗ್ ಮೈ ಹೇರ್. ಸೊ ದ ಪ್ರೊಸೆಸ್ ವಾಸ್ ಲೈಕ್ ದಿಸ್. Might lead to someone else but you. I'd show you all around. If there's anything left in this town. If I said the things you want me to, might lead to someone else but you. ಸೊ ಹೇ ಫ್ಯಾಮ್, ನೋಡಿದ್ರೆಲ್ಲ ಹೇಗಿತ್ತು ಅಂತ. ಸೊ ಇವತ್ತಿಂದ ಒಂದು ಹೇರ್ ಕಟ್ನ ಜಾಸ್ತಿ ಮಾಡ್ಸೋಕೆ ಹೋಗಿಲ್ಲ, ಬಿಕಾಸ್ ನನ್ನ ಕೂದಲು ನನಗೆ ತುಂಬ ಇಷ್ಟ. ಸೊ ಯಾಕೆ ಮಾಡಿಸಿದ್ರು, ನಾನು ಯಾವುದೋ ಬೆಟ್ಟಿಂಗಲ್ಲಿ ಇದ್ದಿದ್ದೆ ಅದಕ್ಕೆ. ಇವಾಗ ನಾವು ಮನೆಗೆ ಹೋಗೋಣ ಅಂದ್ಕೊಳ್ಳೋ ಟೈಮಲ್ಲಿ
ಆಗಿದೆ. ಸೊ ನಾವು ಮಳೆಯಲ್ಲಿ ಕಾಯ್ಬೇಕು. ಮಳೆ ನಿಲ್ಲುವರೆಗೂ ಕಾದಿ ನಾವು ಹೊರಟ್ವಿ ಬ್ಯೂಟಿ ಆ್ಯಂಡ್ ನ್ಯೂಟ್ರಿಗೆ. ಅಲ್ಲಿಗೆ ಹೋಗಬೇಕು ಅಂತ ಯಾವುದೇ ಐಡಿಯಾ ಇವತ್ತು ಇರಲಿಲ್ಲ. ಬಟ್ ಆಮೇಲೆ ನನಗೆ ನೆನಪಾಯಿತು ನನ್ನ ಒಂದು ಸೀರಮ್ ಖಾಲಿ ಆಗಿದೆ ಅಂತ. ಸೊ ಹಾಗಾಗಿ ಅದನ್ನು ಪರ್ಚೇಸ್ ಮಾಡೋಕ್ಕೆ ಅಂತ ಬಂದೆ. ಬಟ್ ನನ್ನ ಬ್ರ್ಯಾಂಡ್ ಅಂದರೆ ನಾನು ಯೂಸ್ ಮಾಡುವಂತಹ ಬ್ರ್ಯಾಂಡ್ ಸೀರಮ್ ಅಲ್ಲಿ ಖಾಲಿಯಾಗಿತ್ತು. ಸೊ ಐ ವಾಸ್ ಜಸ್ಟ್ ಚೆಕಿಂಗ್ ಸಮ್ ಅದರ್ ಬ್ರ್ಯಾಂಡ್ಸ್ ಟು ಗೋ ವಿತ್. ಎಲ್ಲ ಥರದ ಪ್ರಾಡಕ್ಟ್ಸು ಚೆಕ್ ಮಾಡಿದ್ದಾದಮೇಲೆ ನಾನು ಲ್ಯಾಕ್ಮೆ ಸೀರಮ್ನ ಫೈನಲೈಸ್ ಮಾಡಿದೆ. ನಾನು ರೆಗ್ಯುಲರ್ ಯೂಸ್ ಮಾಡೋ ಸೀರಮಲ್ಲಿ ಸಿಗಲಿಲ್ಲ. ಸೊ ಹಾಗಾಗಿ ನಾನು ನೈಟ್ ಸೀರಮ್ನ ಮಾತ್ರ ತೊಗೊಂಡೆ ಈ ಸಲ. ಆಮೇಲೆ ಒಂದು ಸ್ವಲ್ಪ ಲಿಪ್ ಗ್ಲಾಸಸ್ನ ಟ್ರೈ ಮಾಡಿದೆ. ಬಟ್ ಯಾವುದು ನನಗೆ ಇಷ್ಟ ಆಗಲಿಲ್ಲ. ನನ್ನ ಯೂಸಿಗೆ ಬೇಕಾಗಿರೋಂತಹದ್ದು ಯಾವುದು ಸಿಗಲಿಲ್ಲ. I'd show you all around. If there's anything left in this town. If I said the things you want me to, might lead to. ಹೇ ಫ್ಯಾಮ್, ವೆಲ್ಕಮ್ ಬ್ಯಾಕ್. ಆ್ಯಂಡ್ ಇವಾಗ ನಾನು ಬಂದೆ, ಇವಾಗ ನಾನು ಮನೆಗೆ ಬಂದೆ. ಸೊ ಬ್ಯೂಟಿ ಆ್ಯಂಡ್ ನ್ಯೂಟ್ರಿ ಇಂದ ನಾನು ಪರ್ಚೇಸ್ ಮಾಡಿರೋದು. ಸೊ ಈ ಸಲ ಐ ಸ್ವಿಚ್ ಟು ಲ್ಯಾಕ್ಮೆ. ಕೆನ್ ಸಿ. ಸೊ ಲೈಕ್ ಒಳಗಡೆ ತುಂಬ ಚೆನ್ನಾಗಿದೆ. ಐ ಲೈಕ್ ದ ಪ್ಯಾಕೇಜ್. ಈ ಥರ ಇದೆ. ಯು ಆಲ್ ಕ್ಯಾನ್ ಜಸ್ಟ್ ಸಿ. ಸೊ ಈ ಸೀರಮ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ, ವಿಚ್ ಕಾಸ್ಟೆಡ್ ಮಿ ಅರೌಂಡ್ $7.99. Okay, and next I have a cute little hand cream. It's a body lotion. ನಾನು ಇದನ್ನ ಹ್ಯಾಂಡ್ ಕ್ರೀಮ್ ಆಗಿ ಯೂಸ್ ಮಾಡೋಣ ಅಂತ ತಗೊಂಡೆ. ಯು ಕ್ಯಾನ್ ಜಸ್ಟ್ ಸಿ. 78 rupees ಅಷ್ಟೇ. ವೆರಿ ಹ್ಯಾಂಡಿ ಅನಿಸ್ತು ನನಗೆ. ಸೊ ಬಿಗ್ ಮಾಯ್ಶ್ಚರೈಸರ್ ಎಲ್ಲ ಕ್ಯಾರಿ ಮಾಡೋದು ತುಂಬ ಕಷ್ಟ. ಸೊ ಅದಕ್ಕೆ ಇದನ್ನ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಐ ಹ್ಯಾವ್ ದಿಸ್ ಲಿಪ್ ಬಾಮ್. ಸೊ ಲಿಪ್ ಬಾಮ್ ಬಂದು ಇದು ಜಸ್ಟ್ ಲಿಪ್ ಬಾಮ್ ಆಗಿ ವರ್ಕ್ ಮಾಡಲ್ಲ ಅಂತ ಹೇಳಿದ್ರು. It also works in healing the lips and hydrating and softness. 199 rupees. So ಇದನ್ನ ನೋಡ್ಬೋದು ನೀವು. It's like this. ಇದು ಮೇನ್ ಕಾರಣಕ್ಕೆ ನಾನು ಯಾಕೆ ತೊಗೊಂಡಿದ್ದು ಅಂದರೆ ದಿಸ್ ಸ್ಮೆಲ್ಸ್ ಗುಡ್. ತುಂಬ ಚೆನ್ನಾಗಿ ಗಮ್ಮಂತಿತ್ತು. ಐ ಆಮ್ ಅನೇಬಲ್ ಟು ಓಪನ್. ಅದಕ್ಕೆ ಹಿಂದೆಯಿಂದ ಓಪನ್ ಮಾಡ್ತಾ ಇದ್ದೀನಿ. ವಾವ್, ಕ್ಯೂಟಾಗಿ ಚೆನ್ನಾಗಿದೆ. ಆ್ಯಕ್ಚುಲಿ ಇದನ್ನ ನೋಡಲಿಲ್ಲ ಒಳಗಡೆ. ನೈಸ್. ಚೆನ್ನಾಗಿದೆ, ಕ್ಯೂಟ್. ಓಕೆ, ದಿಸ್ ಇಸ್ ಕಂಪ್ಲೀಟ್ಲಿ ಮೇಡ್ ಆಫ್ ಕೌ ಗೀ ಅಂತ ಇದೆ. ಯೂಶುವಲಿ ನಾನು ಬಿಲ್ನ ನೋಡಲ್ಲ, ಬಟ್ ಇವತ್ತೇ ನಾನು ಬಿಲ್ನ ನಿಜವಾಗ್ಲೂ ಇಟ್ಕೊಂಡು ನೋಡ್ತಾ ಇರೋದು. ಇಲ್ಲಿ ನನ್ನ ಹೆಸರನ್ನ ಅವರು ಬೃಂದ ಅಂತ ಹಾಕಿಲ್ಲ, ಬೃಂದಮ್ ಅಂತ ಹಾಕಿದ್ದಾರೆ. ಸೊ ಯಾ, ಸೊ ನನ್ನ ಹೇರ್ ಕಟ್ ಆವಾಗಲೇ ಎಷ್ಟಿತ್ತು ಅಷ್ಟೇ ಇದೆ. ಯಾವುದೇ ಥರದ ಸ್ಟ್ರೈಟ್ನಿಂಗ್ ಆಗಲಿ ಯಾವುದೇ ಥರದ ಇದಾಗಲಿ ಮಾಡಿಸಿಲ್ಲ ನಾನು. ಹೇರ್ನ ವಾಶ್ ಮಾಡಿಸಿ, ಹೇರ್ನ ಡ್ರೈ ಮಾಡಿಸಿ ಕಟ್ ಮಾಡಿಸಿರೋದು ಅಷ್ಟೇ. ಹೀಗೆ ನನ್ನ ಹೇರ್ ಯಾವಾಗಲೂ ಇರೋದು ಸ್ಟ್ರೈಟ್ ಆಗಿ. ನನ್ನ ಹೇರ್ ಕರ್ಲಿ ಆಗಲ್ಲ, ಬಟ್ ನನಗೆ ಕರ್ಲಿ ಹೇರ್ಸ್ ತುಂಬ ಇಷ್ಟ. ಕರ್ಲಿ ಆಗೋದೇ ಇಲ್ಲ. ಕರ್ಲಿ ಇನ್ ದ ಸೆನ್ಸ್ ಒಂಚೂರು ಲೈಕ್ ಏನಾದರೂ ಜಡೆ ಎಲ್ಲ ಹಾಕಿದಾಗ, ನಾನು ಪ್ರಾಕ್ಟೀಸ್ಗೆ ಹೋದಾಗ ಜಡೆ ಎಲ್ಲ ಹಾಕಿದಾಗ ಹಿಂಗೆ ಟ್ವಿಸ್ಟ್ ಆ್ಯಂಡ್ ಟರ್ನ್ ಆಗಿರುತ್ತೆ. ಅಷ್ಟು ಬಿಟ್ಟರೆ ನನ್ನ ಒಂದು ಕೂದು ಯಾವುದೇ ಥರದ. ನೋಡಿದ್ರಲ್ಲ ಇವತ್ತಿನ ಡೇ ಲೈಕ್ ಹೇಗೆಲ್ಲ ನಾನು ಸ್ಪೆಂಡ್ ಮಾಡಿದೆ ಡೇನ ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮೀಟ್ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ.